ಐರನ್ ವಾರ್ ಬಗ್ಗೆ ಒಂದು ಕ್ವೆಶ್ಚನ್ ಕೇಳಿದ್ದಾರೆ, ಆನ್ಸರಲ್ಲಿ ಅಯ್ಯೋ ತಗಡೆ ಅಂತ ಬರ್ದಿದ್ದಾನೆ, ಅದಕ್ಕೆ 0 ಮಾರ್ಕ್ಸ್ ಕೊಡೋದಾ? ಡಿಬಾರ ಸರ್, ನನ್ನ ಮುಂದೆ ಕೂತಿರೋ ಹುಡುಗಿದು ದುಪ್ಪಟ್ಟ ಅಡ್ಡ ಬರ್ತಾ ಇತ್ತು ಆನ್ಸರ್ ಶೀಟ್ಗೆ, ಅದನ್ನ ಸ್ವಲ್ಪ ಸರ್ಸೆ ಅಂತಂದೆ, ಅದನ್ನ ಇನ್ವಿಜಿಲೇಟರ್ ಕೇಳಿಸ್ಕೊಂಡು ಡಿಬಾರ್ ಮಾಡ್ಬಿಡೋದಾ? ಸರ್ ಕಾಪಿನಾ? ಸರ್ ಕಾಪಿ ಅನ್ಬೇಡಿ, ಇನ್ಸ್ಪಿರೇಷನ್ ಅನ್ನು. ಇಲ್ಲ ನಾನು ನೀವು ಕೇಳೋ ಯಾವ ಪ್ರಶ್ನೆಗೂ ನಾನು ಉತ್ತರ ಇಲ್ಲ. ನೆಕ್ಸ್ಟ್ ಏನು ಸರ್, ಯಾಕೆ ಫೇಲ್ ಆದ ಅಂತ. ಇದೇ ಆನ್ಸರ್ನ ಅವನು ಮಲಯಾಳಮಲ್ಲಿ ಏನಾದರೂ ಬರ್ದಿದ್ದಿದ್ರೆ ಔಟ್ ಬರ್ತಾ ಇತ್ತು ನಮ್ಮ ಮಗಂಗೆ. ನಮ್ಮ ಮಗ ಮ್ಯಾಥ್ಸ್ ಎಕ್ಸಾಮಲ್ಲಿ ಅಮೀಬಾ ಡ್ಯಾನ್ಸ್ ಮಾಡೋ ಡಯಾಗ್ರಾಮ್ ಬರ್ದಾನೆ. ಎಕ್ಸಾಮ್ ಮುಂಚೆ ಅದೇ ಟೀಚರ್ಸ್ ಹೇಳಿದ್ರು ಸ್ಟೆಪ್ಸಿಗೆ ಮಾರ್ಕ್ಸ್ ಕೊಡ್ತಾರೆ ಅಂತ. ಈಗ ನೋಡಿ ಏನು ಕೊಟ್ಟಿಲ್ಲ. ಏನು ಇವನಿಗೆ ಮ್ಯಾಥ್ಸ್ ಎಕ್ಸಾಮ್ ಏನಕ್ಕೆ ಬರ್ಸಿದ್ವಿ ಅಂತ. ಇವನು ನಾನು ಡಾಕ್ಟರ್ ಆಗ್ಬಿಟ್ಟು ಆಪರೇಷನ್ ಥಿಯೇಟ್ರಿಗೆ ಹೋಗ್ತೀನಿ ಅಂತೆಲ್ಲ ಹೇಳ್ತಾ ಇದ್ದ. ನಾವು ಸುಮ್ಮನಿರಪ್ಪ, ಮೊದಲೇ ಥಿಯೇಟ್ರಿಗೆ ಯಾರು ಜನ ಬರ್ತಾ ಇಲ್ಲ, ಅದನ್ನೇನಕ್ಕೆ ಮಾಡ್ತೀಯ ಅಂತ ಇಂಜಿನಿಯರ್ ಆಗುವಂತ ಮ್ಯಾಥ್ಸ್ ಬಿಡಿಸಿದ್ವಿ. ರೀ ಯಾರು ಹೆಸರು ಹೇಳಿದ್ರಿ? ನೀವು ಫೋನ್ ಸೈಲೆಂಟಿಗೆ ಇಟ್ಕೊಳ್ಳಿ ಅಲ್ಲಿ. ಬಾಬಣ್ಣ ಇವ್ರನ್ನೆಲ್ಲ ಯಾಕೆ ಬಿಡ್ತೀಯ ನೀನು ಇಲ್ಲಿ? ಸರ್ ಕಾಂಟೆಂಟ್ ಬಗ್ಗೆನಾ? ನಾನು ಹೇಳ್ತೀನಿ ಸರ್, ಇನ್ವಿಜಿಲೇಟರ್ಸು ಒಳ್ಳೆ ಕಾಂಟೆಂಟ್ನ ಸಪೋರ್ಟ್ ಮಾಡ್ತಾ ಇಲ್ಲ. ಇನ್ವಿಜಿಲೇಟರ್ಸ್ ಅಷ್ಟೇ, ಅದನ್ನ ಎವ್ಯಾಲ್ಯೂಯೇಟ್ ಮಾಡೋರು ಅಷ್ಟೇ. ಹೌದು, ಎಲ್ಲ ಒಳ್ಳೆ ಕಾಂಟೆಂಟ್ಗೆ ಸಪೋರ್ಟ್ ಮಾಡಿದ್ರೆ ಯಾವ ಮಕ್ಕಳು ಇವತ್ತು ಫೇಲೇ ಆಗ್ತಾ ಇರಲಿಲ್ಲ. ಚಾನ್ಸೇ ಇಲ್ಲ, ನೋ ವೇ. ಯಾರ್ರೀ ಅದು ಫೋನು? ದಯವಿಟ್ಟು ಪ್ರೆಸ್ ಮೀಟಿಗೆ ಬಂದಾಗ ನೀವು ಫೋನ್ನ ಸೈಲೆಂಟ್ಗೆ ಇಟ್ಕೊಂಡು ಬನ್ನಿ. 100 ಮಾರ್ಕ್ಸ್ ಬರೀಬೇಕಾ ಸರ್? ನಾನು ಬರೆಯೋದೇ 65 ಮಾರ್ಕ್ಸ್ಗೆ, ಎಕ್ಸ್ಟ್ರಾ ಅಂದರೆ ಒಂದು 5 ಮಾರ್ಕ್ಸ್ ಜಾಸ್ತಿ ಬರೀತೀನಿ ಅಷ್ಟೇ. ಏನು ಇನ್ವಿಜಿಲೇಟರ್ ಏನು ದೊಡ್ಡ ಕೊಡಂಗ? ಏನೋರ್ಗೆ 2 ಕೊಂಬ ಇದೆ. ಈ ಸರಿ ಫೇಲ್ ಆಗಿದ್ದೀನಾ ಸರ್? 20 ವರ್ಷದ ಮುಂಚೆ UKG ನಾನು 100/100 ತೆಗೆದಾಗ ರೀ, ಒಂದು ಆನ್ಸರ್ ಬರೆಯೋದು ಎಷ್ಟು ಕಷ್ಟ ಅಂತ ಗೊತ್ತಾ ನಿಮಗೆ? ಸುಮ್ಮನೆ ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಕಮೆಂಟ್ ಮಾಡೋದಲ್ಲ, ಬರೆದು ತೋರಿಸಿ ಮಾತಾಡೋಣ. ಆನ್ಸರ್ ಕಾಪಿ ಮಾಡಿ ಕ್ರೆಡಿಟ್ ಕೊಟ್ಟಿಲ್ಲ ಅಂತ ತಾನೇ ನಿಮ್ಮದು ಅಲಿಗೇಷನು? ನೋಡಿ, ಇವನು ಎದುರುಗಡೆ ಕೂತಿರೋ ಒಂದು ಆನ್ಸರ್ ಬರ್ದಿದ್ದಾನೆ, ಆಮೇಲೆ ಇವನು ಒಂದು ಆನ್ಸರ್ ಬರ್ದಿದ್ದಾನೆ. ಇನ್ವಿಜಿಲೇಟರ್ಗೆ 2 ಒಂದೇ ಆ ಥರ ಕಾಣಿಸೈತೆ, ಅದಕ್ಕೆ ಕಾಪಿ ಮಾಡಿದ್ದಾನೆ ಅಂತ ಹೇಳಿ ಇವನ ಮೇಲೆ ಕಾಪಿ ರೈಟ್ ಇಶ್ಯೂ ಹಾಕ್ಬಿಟ್ಟು ಸರ್ 25 ಲಕ್ಷ ಫೈನ್ ಹಾಕಿದ್ದಾರೆ. ಅಲ್ಲ ಸರ್, ನಮ್ಮ ಸಬ್ಜೆಕ್ಟಲ್ಲಿ ಇರೋದೇ 7 ನೋಟ್ಸು, ನಾನು ನೀವು ಎಕ್ಸ್ಟ್ರಾ ಏನು ಬರೀಲಿ? ಸರ್ ನನ್ನ ಮಗ ಕಾಪಿ ಮಾಡಿಲ್ಲ, ನೇಟಿವಿಟಿಗೆ ತಕ್ಕಂಗೆ ಆನ್ಸರ್ನ ಚೇಂಜ್ ಮಾಡಿದ್ದಾನೆ. ನೋಡಿ ಸರ್, ನಾವು ಬಡವರು, ಇವ್ನು ಫೇಲ್ ಆದ ತಕ್ಷಣ ನಾವು ಇವನ್ನ ಹೊಲದಲ್ಲಿ ಅಕ್ಕಿ ಭತ್ತ ಅದು ಇದು ಬೆಳೆಯಕ್ಕಂತ ಹಾಕಿದ್ವಿ. ಅವ್ರ ಟೀಚರ್ ಬಂದು ಇಲ್ಲ ನೀನು ರೀ ಎಕ್ಸಾಮ್ ಬರಬೇಕು, ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಬಡವ್ರ ಮಕ್ಕಳು ಬೆಳಿಬಾರ್ದಾ? ಏನು ಚಿನ್ನ ಏನಂತ? ರೀ ಎಕ್ಸಾಮ್ಸ್ಗೆ ಯಾವ ಥರ ಆನ್ಸರ್ಸ್ ಬರೀತೀರಾ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀನಿ, ಬಂದು ನೋಡಿ. ಏನು ಸರ್, ಬೇರೆ ಆನ್ಸರ್ ಬರೀಬೇಕಿತ್ತ? ಸರ್ ಲಾಸ್ಟ್ 5 ವರ್ಷ ಹಿಂದೆ ನಾವು ಎಕ್ಸಾಮ್ ಬರೆದಾಗ ಅದೇ ಆನ್ಸರ್ ಬರ್ದಿದ್ವಿ, ಅವಾಗ ನಮ್ಮನ್ನ ಯಾರು ಫೇಲ್ ಮಾಡಿರಲಿಲ್ಲ. ಇವಾಗ ನಮ್ಮ ಮಗ ಅದೇ ಆನ್ಸರ್ ಬರ್ದಿದ್ದಾನೆ, ಅವ್ನು ಮಾತ್ರ ಫೇಲ್ ಮಾಡ್ಬಿಡೋದು. ಏನು ಸಡನ್ ಆಗಿ ಸೈನ್ಸ್ ಚೇಂಜ್ ಆಗ್ಬಿಡ್ತಾ? ಸರ್, ನಾನು ನನ್ನ ಫ್ರೆಂಡ್ಸು ಚೀಟಿ ಇಟ್ಕೊಂಡು ಹೋಗ್ತಾ ಇದ್ವಿ ಎಕ್ಸಾಮ್ಗೆ, ಅದಕ್ಕೆ ಎಲ್ಲರೂ ನಮ್ಮನ್ನ ಚೀಟಿ ಗ್ಯಾಂಗ್ ಅಂತ ಕರಿತಾ ಇದ್ರು. ನಾನು ಆಶಿತ್ ಚೀಟಿ, ಅಮಿತ್ ಚೀಟಿ ಮತ್ತೆ ಅರುಣ್ ಚೀಟಿ, 3 ಜನ ಸರ್. ನೋಡಿ, ಗ್ಯಾಂಗ್ ಅಂದು ಒಬ್ರನ್ನೊಬ್ರು ಇನ್ಸ್ಟಾಗ್ರಾಮಾಗ ಅನ್ಫಾಲೋ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಯಾವ ಗ್ಯಾಂಗ್ ಸರ್? ಇಷ್ಟು ಒಳ್ಳೆ ಕಂಟೆಂಟ್ನ ಸಪೋರ್ಟ್ ಮಾಡಲಿಲ್ಲ ಅಂದರೆ ಟ್ಯೂಷನ್ ಇಂಡಸ್ಟ್ರಿ ಬಿದೋಗುತ್ತೆ. ಕೋಚಿಂಗ್ ಸೆಂಟರ್ಗಳೆಲ್ಲ ಮೊಟೇಶ್ ಆಗ್ಬಿಡುತ್ತೆ ಅಷ್ಟೇ, ಎಲ್ಲಾನು ಡೆಮಾಲಿಷ್ ಮಾಡ್ಬೇಕು. ಆಮೇಲೆ ಫಸ್ಟ್ ಕ್ವಶನ್ಗೆ ಲಾಸ್ಟ್ ಆನ್ಸರ್ ಬರ್ದಿದ್ದೀನಿ, ಲಾಸ್ಟ್ ಕ್ವಶನ್ಗೆ ಫಸ್ಟ್ ಆನ್ಸರ್ ಬರ್ದಿದ್ದೀನಿ. ಹೆಂಗಿದೆ ಓಪನಿಂಗಲ್ಲೇ ಟ್ವಿಸ್ಟು? ಫಸ್ಟ್ ಪೇಜಲ್ಲೇ ಬರ್ದಿದ್ನಲ್ಲ ಬುದ್ಧಿವಂತರಿಗೆ ಮಾತ್ರ ಅಂತ, ನೋಡಿಲ್ವಾ ನೀವು? ಏನು ಸರ್, ಯಾಕೆ ಇವನು ಬರೀ 2 ಕ್ವಶನ್ ಅಟೆಂಪ್ಟ್ ಮಾಡ್ದ ಅಂತ. ಸೊ ನಮ್ಮ ಮಗ ಈ ಎಲ್ಲ ಭಾಷೆ ಇವಾಲ್ಯೂಯೇಟರ್ಸ್ಗೂ ಇವನು ಬರ್ದಿರೋ ಆನ್ಸರ್ ಗೊತ್ತಾಗಲಿ ಅಂತ ಹೇಳಿ ಒಂದು 13 ಲ್ಯಾಂಗ್ವೇಜಲ್ಲಿ ಇವನು ಪ್ರತಿಯೊಂದು ಆನ್ಸರ್ನು ಬರೆಯೋಕ್ಕೆ ಹೋಗಿದ್ದಾನೆ. ಒಂಥರ ಪ್ಯಾನ್ ಇಂಡಿಯಾ ಆನ್ಸರ್ ಮಾಡೋಣ ಅಂತ ಹೋಗಿದ್ದಾನೆ. 2 ಕ್ವಶನಿಗೆ ಆನ್ಸರ್ ಬರೆಯೋಕ್ಕಾಗಿದೆ, ಇನ್ನು 27 ಕ್ವಶನಿಗೆ ಇವನಿಗೆ ಆನ್ಸರ್ ಬರೆಯೋಕ್ಕೆ ಟೈಮ್ ಆಗಿದೆ. ಇದು ಯಾರು ತಪ್ಪು ಸರ್? ಮಾರ್ಕ್ಸ್ನ ನೋಡ್ಬಿಟ್ಟು ನಾನು ಚೆನ್ನಾಗಿ ಆನ್ಸರ್ ಬರ್ದಿದ್ದೀನೋ ಇಲ್ವೋ ಅಂತ ಡಿಸೈಡ್ ಮಾಡಬೇಡಿ. ನೀವೇ ಬಂದು ಕಣ್ಣಾರೆ ನೋಡಿ ಆನ್ಸರ್ನ, ಆಮೇಲೆ ಡಿಸೈಡ್ ಮಾಡಿ ನಾನು ಆನ್ಸರ್ ಚೆನ್ನಾಗಿದೆಯೋ ಇಲ್ವೋ ಅಂತ. ಸುಮ್ಮನೆ ಕುತ್ಕೊಂಡು ಕಮೆಂಟ್ ಮಾಡೋದಲ್ಲ. ಏನು ಸರ್, ಇವ್ಯಾಲ್ಯೂಯೇಟ್ ಮಾಡೋರಿಗೆ ಅರ್ಥ ಆಗೋದು ಕಷ್ಟ ಆಯ್ತು ಅಂತಾರೆ. ಸರ್ ಏನು ಹೇಳ್ತಾ ಇದ್ದೀರಾ? ಇವನು ಬರ್ದಿರೋ ಆನ್ಸರು ಇವ್ಯಾಲ್ಯೂಯೇಟ್ ಮಾಡೋರು ಮಾತ್ರ ಅಲ್ಲ, ಅವ್ರ ಫ್ಯಾಮಿಲಿಯವರೆಲ್ಲ ಕೂತು ಓದೋಂಥ ಒಂದು ಆನ್ಸರ್ನ ಬರ್ದಿದ್ದೀನಿ. ಏನು ಸರ್, ಕರೆಕ್ಷನ್ ಹೆಂಗೆ ಮಾಡಿದ್ರಂತ? ಸರ್ ಕರೆಕ್ಷನ್ನ ಇವರು ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ, ಅದಕ್ಕೆ ನಮ್ಮ ಮಗ ಫೇಲ್ ಆಗಿರೋದು. ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ರಿ, ಈ ಥರ ನೆಗೆಟಿವ್ ಆಗೆಲ್ಲ ಯೂಸ್ ಮಾಡ್ಕೊಂಬೇಡಿ. ಏನು ಸರ್ ಸಪೋರ್ಟಾ? ಸರ್ ಬೇರೆ ಸ್ಕೂಲ್ಗಳಲ್ಲಿ ನೋಡ್ಬೇಕು ನೀವು, ಒಟ್ಟಿಗೆ ಓದ್ತಾರೆ, ಗ್ರೂಪ್ ಡಿಸ್ಕಷನ್ ಮಾಡ್ಕೋತಾರೆ, ನಾಲೆಜ್ ಶೇರಿಂಗ್ ಎಲ್ಲ ಆಗುತ್ತೆ. ಯಾರೊಬ್ರು ಬೆಳೀತಾ ಇದ್ದಾರೆ ಅಂದರೆ ಸಪೋರ್ಟ್ ಮಾಡ್ತಾರೆ. ನಮ್ಮ ಸ್ಕೂಲಲ್ಲಿ ಹಂಗಿಲ್ಲ ಸರ್, ಏನೋ ಸ್ವಲ್ಪ ಮುಂದೆ ಬರ್ತಾ ಇದೀವಿ ಅಂದ ತಕ್ಷಣ ತುಳಿಯೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಹೊಟ್ಟೆ ಉರ್ಕೊಂಡು ಸಾಯ್ತಾರೆ. ದುಶ್ಮನ್ ಕಹಾ ಹೇ ಅಂದರೆ ಕ್ಲಾಸ್ ತುಂಬ ಹೇ. ಇವನ್ ಆನ್ಸರ್ ಪೇಪರ್ ನೋಡಿ ಸರ್, ಈ ಸಲ 5 ಸಾಂಗ್ ಇದೆ, ಮುಂದಿನ ಸಲ ನೋಡಿ 35 ಸಾಂಗ್ ಇರುತ್ತೆ. ಆಶ್ ಮ್ಯೂಸಿಕಲ್. ಇವನು ನಾನ್ ವೆಜ್ ತಿನ್ಕೊಂಡೋಗಿ ಎಕ್ಸಾಮ್ ಬರಿತಾ ಇದ್ದಾನೆ ಅಂತ ಅಂದಿದ್ದಾನೆ. ಇನ್ವಿಜಿಲೇಟರ್ಗೆ ಗೊತ್ತಾಗೋಗೈತೆ ಸ್ಮೆಲ್ಲಲ್ಲಿ ಇವ್ನು ನಾನ್ ವೆಜ್ ತಿನ್ಕೊಂಡು ಬಂದಿದ್ದಾನೆ ಅಂತ. ಅಡಿಷ್ನಲ್ ಶೀಟೇ ಕೊಟ್ಟಿಲ್ಲ. ಏನು ಸರ್, ಎಕ್ಸಾಮ್ ಬರೆದು ಎಷ್ಟು ದುಡ್ಡು ಬಂತು ಅಂತ? ಸರ್ ನಿಮಗೆ ಗೊತ್ತಲ್ಲ ಸರ್, ರೈಟರ್ಸಿಗೆ ಯಾರು ದುಡ್ಡು ಕೊಡ್ತಾರೆ?
ಆಯ್ತು ಆಯ್ತು, ಅಷ್ಟೇ ಕ್ವೆಶನ್ಸು. ಇವಾಗ ಡಿಗ್ರಿ ಫೇಲ್ ಆದವ್ರದ್ದು ಪ್ರೆಸ್ ಮೀಟ್ ಅಂತಿದೆ, ನಾವು ಹೋಗ್ಬೇಕಾಗುತ್ತೆ. ಸಾರಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಬಾಯ್ ಬಾಯ್. ಸರ್ ಬನ್ನಿ ಡ್ರಾಪ್ ಮಾಡ್ತೀನಿ ನಾನು. ಹಾಂ